ದಿವಸಗಳಿಂದ ಬಿಜೆಪಿಯ 4 ಸಚಿವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಿರುವಂಥದ್ದನ್ನ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಕಳೆದ 10 ದಿವಸಗಳಿಂದ ನಾವು ಬೇರೆ ದೇಶದಲ್ಲಿ ಪ್ರವಾಸದಲ್ಲಿದ್ದರಿಂದ ಆದರೆ ಇಲ್ಲಿರುವ ಯಾವುದೇ ಸಂಸ್ಥೆಯಿಂದಾಗಲಿ ಅಥವಾ ರಾಜಭವನದಿಂದಾಗಲಿ ನನಗೆ ಯಾವುದೇ ತರ ನೋಟಿಸ್ ಆಗಲಿ ಅಥವಾ ಅದು ವಿವರಣೆ ಕೊಡುವಂಥದ್ದಕ್ಕೆ ಮಾಹಿತಿಗಳು ಬಂದಿರಲಿಲ್ಲ. ಈಗಾಗಲೇ ನಿನ್ನೆ ದಿವಸ ಈ 4 ಜನರ ಮೇಲೆ ಯಾವುದೇ ಕೇಸ್ಗಳು ಯಾರು ನಮ್ಮ ಕಡೆ ಬಂದಿಲ್ಲ. ಅವ್ರದ್ದಷ್ಟೇ ಅಲ್ಲದೆ ಗವರ್ನರ್ ಆಫೀಸಲ್ಲಿ ರಾಜಭವನದಲ್ಲಿ ಯಾರ ಮೇಲೇನೂ ಕೇಸ್ ಇರುವಂತದ್ದಕ್ಕೆ ಪ್ರಾಸಿಕ್ಯೂಷನ್ ಕೊಡಬೇಕು ಅನ್ನೋಂಥ ವಿನಂತಿ ಸಹಿತ ಒಂದು ಅಪ್ಲಿಕೇಶನ್ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಆರ್ಟಿಐದಲ್ಲಿನೇ ಕೊಟ್ಟಿರೋದ್ರಿಂದ ಆರ್ಟಿಐ ಕಾಪಿನೂ ಸಹಿತ ಕೋರ್ಟಿಗೆ ಜಮಾ ಮಾಡಿದ್ದಾರೆ. ಅದರ ಜೊತೆಗೇನೆ ಒಬ್ಬರು ಗೌರವಾನ್ವಿತ ವ್ಯಕ್ತಿಗಳು ಸಹಿತ ಸಿದ್ದರಾಮಯ್ಯ ಸಾಹೇಬರು 4 ಕೇಸುಗಳನ್ನ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅವರು ಸಹಿತ ಕೋರ್ಟಿಗೆ ಹೋಗಿದ್ದಾರೆ. ಇದು ಹಿನ್ನೆಲೆ ಆ ಹಿನ್ನೆಲೆಯೊಳಗಿದೆ ನಮ್ಮ ಇಲಾಖೆಯಲ್ಲಿ 2022 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು 3 ನಿಮಿಷದ ವಿಡಿಯೋ ಸಲುವಾಗಿ ಅಥವಾ 5 ನಿಮಿಷದ ವಿಡಿಯೋ 4.5 ಕೋಟಿ ರೂಪಾಯಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅದಕ್ಕೆ 3D ವಿಡಿಯೋಗಳನ್ನು ಮಾಡಬೇಕು ಅನ್ನೋದ್ರ ಸಲುವಾಗಿ ಅವರು ಚರ್ಚೆ ಮಾಡಿ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕೊಟ್ಟ ತಕ್ಷಣನೇ ನನ್ನ ಗಮನಕ್ಕೆ ಬಂದ ತಕ್ಷಣನೇ ಅದಕ್ಕೆ 5 ನಿಮಿಷದ ವಿಡಿಯೋ 4.5 ರೂಪಾಯಿ ಕೊಡೋದ್ರಿಂದ ಸಂಸ್ಥೆಗೆ ಬಹಳ ಹಾನಿ ಆಗ್ತದೆ. ಅದ್ರ ಸಲುವಾಗಿ ಇದು ಅವಶ್ಯಕತೆ ಇಲ್ಲ, ಇಷ್ಟು ದುಂದು ವೆಚ್ಚ ಮಾಡಬಾರ್ದು ಅನ್ನೋದನ್ನ ಅವತ್ತೇನೆ ನಾನು ಪತ್ರವನ್ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿ ಕಮಿಷನರು ಮತ್ತು ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ.